ನಮಸ್ಕಾರ ಆತ್ಮೀಯರೇ, ನ್ಯೂಸ್ ಡೈರಿಗೆ ಸ್ವಾಗತ. ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಸದ್ಯ ಕನ್ನಡ ಸಿನಿಮಾ ರಂಗದಿಂದ ದೂರ ಆಗಿದ್ದಾರೆ. 2014ರಲ್ಲಿ ಬಂದ ಆರ್ಯನ್ ಸಿನಿಮಾವೇ ಕೊನೆ. ಆಮೇಲೆ ಯಾವೊಂದು ಸಿನಿಮಾದಲ್ಲೂ ನಾಯಕಿಯಾಗಿ ಕಾಣಿಸಿಕೊಂಡಿಲ್ಲ. ಕಳೆದ ವರ್ಷ ರಿಲೀಸ್ ಆದ ಹಾಸ್ಟೆಲ್ ಹುಡುಗರು ಸಿನಿಮಾದಲ್ಲಿ ಗೆಸ್ಟ್ ಆಗಿ ಕಾಣಿಸಿಕೊಂಡಿದ್ರು. 5 ನಿಮಿಷದ ಪಾತ್ರ ಅದು ಬಿಟ್ರೆ 10 ವರ್ಷದಿಂದ ಯಾವೊಂದು ಸಿನಿಮಾದಲ್ಲೂ ಕಾಣಿಸಿಕೊಂಡಿಲ್ಲ. ಈ ವರ್ಷ ಡಾಲಿ ಧನಂಜಯ್ ಅಭಿನಯದ ಯುದ್ಧಕಾಂಡ ಸಿನಿಮಾದಲ್ಲಿ ನಟಿಸೋದಕ್ಕೆ ಸ್ವತಃ ರಮ್ಯಾ ಅವರೇ ಒಪ್ಕೊಂಡಿದ್ರು. ಅಷ್ಟೇ ಅಲ್ಲ, ಸಿನಿಮಾದ ಮುಹೂರ್ತಕ್ಕೂ ರಮ್ಯಾ ಹೋಗಿದ್ರು. ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ಆ ಸಿನಿಮಾದಿಂದ ಹೊರ ಬಂದಿದ್ರು. ನಟಿ ರಮ್ಯಾ ಈ ರೀತಿ ಸಿನಿಮಾದಿಂದ ಹೊರ ಬರ್ತಿರೋದು ಇದು ಮೊದಲೇನಲ್ಲ. ಈ ಹಿಂದೆ ಸ್ವಾತಿ ಮುತ್ತಿನ ಮಳೆ ಹನಿಯೇ ಸಿನಿಮಾದಲ್ಲೂ ನಟಿ ರಮ್ಯಾ ನಟಿಸೋದಾಗಿ ತಾವೇ ಘೋಷಿಸಿಕೊಂಡಿದ್ರು. ಆಮೇಲೆ ಆ ಸಿನಿಮಾದಿಂದಲೂ ಹೊರ ಬಂದಿದ್ರು. ಕೊನೆಗೆ ನಾನು ಈ ಸಿನಿಮಾದಲ್ಲಿ ನಟಿಸಲ್ಲ, ಈ ಸಿನಿಮಾದ ನಿರ್ಮಾಣದ ಜವಾಬ್ದಾರಿ ಹೊರ್ತೀನಿ ಅಂದಿದ್ರು. ಹೀಗೆ ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ದೂರ ಉಳಿದಿರೋ ನಟಿ ರಮ್ಯಾ ಬಗ್ಗೆ ಈಗೊಂದು ದೊಡ್ಡ ಸುದ್ದಿ ಹರಿದಾಡ್ತಾ ಇದೆ. ಅದು ಸಹ ನಟಿ ರಮ್ಯಾ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಅನ್ನೋದು. ಪಬ್ಲಿಕ್ ಟಿವಿ ಸೇರಿದಂತೆ ಹಲವು ಸುದ್ದಿವಾಹಿನಿಗಳು ಈ ಬಗ್ಗೆ ಸುದ್ದಿ ಮಾಡಿದೆ. ರಮ್ಯಾ ಅವರ ಬರ್ತ್ಡೇ ದಿನವೇ ಮದುವೆ ನಡೆಯೋ ಸಾಧ್ಯತೆ ಇದೆ ಅಂತಾನೂ ವರದಿ ಬಿತ್ತರಿಸಿದೆ. ಹಾಗಾದ್ರೆ ರಮ್ಯಾ ಮದುವೆ ಆಗ್ತಿರೋ ಆ ಹುಡುಗ ಯಾರು? ರಮ್ಯಾ ಕೈ ಹಿಡಿಯಲಿರೋ ಹುಡುಗನ ಹಿನ್ನೆಲೆ ಏನು? ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ನಟಿ ರಮ್ಯಾ ಮದುವೆ ಬಗ್ಗೆ ಹರಿದಾಡ್ತಾ ಇರೋ ಸುದ್ದಿಗಳು ಈಗಿನದ್ದಲ್ಲ ಬಿಡಿ. ಹಲವು ವರ್ಷಗಳಿಂದಲೂ ನಟಿ ರಮ್ಯಾ ಆಗ ಮದುವೆ ಆಗ್ತಾರೆ, ಈಗ ಮದುವೆ ಆಗ್ತಾರೆ ಅಂತ ಒಂದಿಷ್ಟು ಗಾಳಿ ಸುದ್ದಿ ಹಬ್ಸಿದ್ರು. ಆದ್ರೆ ಈ ಬಾರಿ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಪಬ್ಲಿಕ್ ಟಿವಿ ವರದಿ ಮಾಡಿರೋ ಪ್ರಕಾರ ಬೆಂಗಳೂರಿನ ಸ್ಟಾರ್ ಹೋಟೆಲ್ನಲ್ಲಿ ಅದ್ಧೂರಿಯಾಗಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರಂತೆ. ಅಷ್ಟೇ ಅಲ್ಲ, 2 ತಿಂಗಳಲ್ಲಿ ಅಂದ್ರೆ ನವೆಂಬರ್ 29ಕ್ಕೆ ನಟಿ ರಮ್ಯಾ ಅವರ ಜನ್ಮದಿನ. ಆ ದಿನವೇ ಮದುವೆ ಆಗಲಿದ್ದಾರೆ ಅನ್ನೋ ಸುದ್ದಿ ಹಬ್ತಾ ಇದೆ. ಆತ್ಮೀಯರೇ, ನಟಿ ರಮ್ಯಾ ಮದುವೆ ಆಗ್ತಿರೋ ಹುಡುಗ ದೊಡ್ಡ ಉದ್ಯಮಿ. ಚೌಧರಿ ಗವರ್ಮೆಂಟ್ಸ್ನ ಮಾಲೀಕರ ಜೊತೆ ನಟಿ ರಮ್ಯಾ ಹಸೆಮಣೆ ಏರಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಟಿ ರಮ್ಯಾ ಹಾಗೂ ಪ್ರಭವ್ ಚೌಧರಿ ತುಂಬಾ ವರ್ಷದ ಗೆಳೆಯರು. ಹಲವಾರು ಪಾರ್ಟಿ ಫಂಕ್ಷನ್ಗಳಲ್ಲಿ ಒಟ್ಟೊಟ್ಟಿಗೆ ಕಾಣಿಸಿಕೊಂಡಿದ್ದು ಇದೆ. ನಟಿ ರಮ್ಯಾ ಅವರ ಇನ್ಸ್ಟಾಗ್ರಾಂನಲ್ಲೂ ಇವರ ಫೋಟೋ ಇದೆ. ಹೀಗಾಗಿಯೇ ಕೆಲವು ದಿನಗಳಿಂದಲೂ ಇವರಿಬ್ಬರ ಬಗ್ಗೆ ಅನೇಕ ಸುದ್ದಿ ಹರಿದಾಡಿತ್ತು. ಆದರೆ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಇದೀಗ 2 ಕುಟುಂಬದವರು ಒಪ್ಪಿ ಮದುವೆಗೆ ರೆಡಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆತ್ಮೀಯರೇ, ನಟಿ ರಮ್ಯಾಗೆ ಈಗ 41 ವರ್ಷ. ಸಿನಿಮಾ ರಂಗದಲ್ಲಿ ಉತ್ತುಂಗಕ್ಕೆ ಏರಿದ ನಟಿ ರಮ್ಯಾಗೆ ರಾಜಕೀಯ ಕ್ಷೇತ್ರದಲ್ಲಿ ಹೇಳ್ಕೊಳ್ಳುವಂತ ಸಕ್ಸಸ್ ಸಿಗಲಿಲ್ಲ. 2014ರಲ್ಲಿ ಮಂಡ್ಯ ಲೋಕಸಭಾ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ರಮ್ಯಾ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ನಿಂದ ಸಂಸದೆಯಾಗಿ ಆಯ್ಕೆಯಾಗ್ತಾರೆ. ಅದೇ ಕೊನೆ. ಆಮೇಲೆ ಮತ್ತೆಂದು ಚುನಾವಣೆಗೆ ನಿಲ್ಲೋದಕ್ಕೆ ಚಾನ್ಸ್ ಸಿಗಲಿಲ್ಲ. ಜನಪ್ರತಿನಿಧಿಯಾಗಿ ಆಯ್ಕೆಯೂ ಆಗೋದಿಲ್ಲ. ಆದ್ರೆ ರಾಹುಲ್ ಗಾಂಧಿಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡ ನಟಿ ರಮ್ಯಾ ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಮುನ್ನಡೆಸ್ತಾ ಇದ್ರು. ಆಮೇಲೆ ಈ ಸ್ಥಾನದಿಂದಲೂ ಕೆಳಗಿಳಿದ ಮೇಲೆ ಬಹುತೇಕ ರಾಜಕೀಯದಿಂದ ದೂರ ಇದ್ದಾರೆ. ಆಗಾಗ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು ಬಿಟ್ರೆ ಎಲ್ಲೂ ಸಕ್ರಿಯ ರಾಜಕಾರಣ ಮಾಡ್ತಿಲ್ಲ. ಆತ್ಮೀಯರೇ, ನಟಿ ರಮ್ಯಾಗೆ ಸಿನಿಮಾ ರಂಗದಲ್ಲಿ ಸಿಕ್ಕ ಸಕ್ಸಸ್ ರಾಜಕೀಯದಲ್ಲಿ ಸಿಗಲೇ ಇಲ್ಲ. ಎಲ್ಲ ಸೋಲು ಗೆಲುವುಗಳನ್ನ ಕಂಡಿರೋ ರಮ್ಯಾ ಈಗ ಬದುಕಿನ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡೋದಕ್ಕೆ ರೆಡಿಯಾಗಿದ್ದಾರೆ. 41ನೇ ವಯಸ್ಸಿಗೆ ಮದುವೆ ಅನ್ನೋ ಬಂಧಕ್ಕೆ ಗಂಟು ಬೀಳ್ತಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಆದ್ರೆ ರಮ್ಯಾ ಆಪ್ತರು ಹೇಳೋ ಪ್ರಕಾರ ಇದು ಗಾಳಿ ಸುದ್ದಿಯಂತೆ. ಸಂಬಂಧಿಕರೊಬ್ಬರ ಕಾರ್ಯಕ್ರಮದಲ್ಲಿ ನಟಿ ರಮ್ಯಾ ಭಾಗಿಯಾಗಿದ್ರು ಅಷ್ಟೇ. ಅದನ್ನ ಬಿಟ್ರೆ ಯಾವುದೇ ಎಂಗೇಜ್ಮೆಂಟ್ ನಡೆದಿಲ್ಲ ಅಂದಿದ್ದಾರೆ. ಆದ್ರೂ ಕೂಡ ಇದು ಸತ್ಯ ಅಂತಾನೆ ಪಬ್ಲಿಕ್ ಟಿವಿ ವರದಿ ಮಾಡಿದೆ. ನೋಡೋಣ, ರಮ್ಯಾ ಮದುವೆ ಆಗ್ತಿರೋದು ನಿಜವೇ ಆದ್ರೆ ಅದಕ್ಕಿಂತ ಗುಡ್ ನ್ಯೂಸ್ ಇಲ್ಲ. ಸ್ಯಾಂಡಲ್ವುಡ್ನಲ್ಲಿ ಈಗೀಗ ಗುಟ್ಟಾಗಿ ಮದುವೆ ಆಗೋದು ಒಂಥರ ಟ್ರೆಂಡ್ ಆಗಿದೆ. ಇತ್ತೀಚೆಗೆ ದೀಪಿಕಾ ದಾಸ್ ಇದೇ ರೀತಿ ಗುಟ್ಟಾಗಿ ಮದುವೆಯಾಗಿದ್ರು. ದೀಪಿಕಾ ಮದುವೆಯಾಗಿ 2-3 ದಿನ ಆದ್ಮೇಲೆ ಮದುವೆ ಆಗಿದ್ದಾರೆ ಅನ್ನೋದು ಗೊತ್ತಾಗಿತ್ತು. ಹೀಗಾಗಿ ರಮ್ಯಾ ಕೂಡ ಇದೇ ರೀತಿ ಗುಟ್ಟಾಗಿ ಮದುವೆ ಆಗ್ತಿದಾರಾ ಅನ್ನೋ ಅನುಮಾನ ಇದೆ. ಇನ್ನೂ ಟೈಮ್ ಇದೆ. ನಿಜಕ್ಕೂ ರಮ್ಯಾ ಮದುವೆ ಆಗ್ತಿರೋದು ನಿಜಾನಾ ಸುಳ್ಳ ಅನ್ನೋದಕ್ಕೆ ಸಮಯವೇ ಉತ್ತರ ಕೊಡಬೇಕಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.